ನಮಸ್ಕಾರ ಎಲ್ಲರಿಗೂ. FID KYC ಮಾಡಿಕೊಳ್ಳೋದು ಕೊನೆಯ ದಿನಾಂಕವನ್ನು ವಿಸ್ತರಣೆಯನ್ನು ಮಾಡಿದ್ದಾರೆ. ಇದೇ 28 ತಾರೀಕು ಕೊನೆಯ ದಿನಾಂಕ ಇತ್ತು, ಫೆಬ್ರವರಿ 28ಕ್ಕೆ. ಇವಾಗ ಅದನ್ನು ಮತ್ತೆ ಎಕ್ಸ್ಟೆಂಡನ್ನು ಮಾಡಿದ್ದಾರೆ. ಭಾಳಷ್ಟು ಜನ ಈ ಒಂದು KYC ಮಾಡ್ಕೋಕ್ಕೆ ಆಗ್ತಾ ಇದ್ದಿಲ್ಲ, ಸರ್ವರ್ ತುಂಬಾ ಬ್ಯುಸಿ ಇತ್ತು. ಹಾಗಾಗಿ ಈ ಒಂದು ರೈತರಿಗೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಮಾರ್ಚ್ 5ನೇ ತಾರೀಕುವರೆಗೂ ಈ ಒಂದು FID KYCಯನ್ನು ಮಾಡ್ಕೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. 5/3/2026 ಈ ಒಂದು FID KYCಯನ್ನು ಮಾಡ್ಕೋಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಎಲ್ಲರೂ ಆದಷ್ಟು ಬೇಗ ಈ ಒಂದು FID KYCಯನ್ನು ಮಾಡ್ಕೊಳ್ಳಿ. KYC ಯಾವ ರೀತಿ ಮಾಡ್ಕೊಳ್ಳೋದಂತ ಈ ಹಿಂದೆ ವಿಡಿಯೋ ಕೂಡ ಮಾಡಿದ್ದೆ ನಾನು. ತುಂಬ ಈಜಿ ಇದೆ. ಸಿಟಿಜನ್ ಲಾಗಿನಲ್ಲಿ ಹೋಗಿ ನೀವು ಇದೇ ಒಂದು ವೆಬ್ಸೈಟಲ್ಲಿ ಹೋಗಿ ನೀವು ಈ ಒಂದು KYCಯನ್ನು ಮಾಡ್ಕೋಬೋದು. ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೀನಿ, ನೋಡ್ಕೋಬೋದು. ವಿಡಿಯೋ ನೋಡಿಕೊಂಡು ನೀವೇ ನಿಮ್ಮ ಒಂದು ಮೊಬೈಲ್ನಲ್ಲೇ KYCಯನ್ನು ಮಾಡ್ಕೋಬೋದು. ಮತ್ತೊಮ್ಮೆ ಇವಾಗ ನಿಮಗೆ ತೋರಿಸ್ತೀನಿ ಯಾವ ರೀತಿ ಅಂತ. ಸಿಂಪಲ್ ಆಗಿ ಮೊದಲಿಗೆ ಗೂಗಲ್ ಸರ್ಚಲ್ಲಿ ಫ್ರೂಟ್ಸ್ ಅಂತ ಸರ್ಚ್ ಮಾಡ್ಕೊಳ್ಳಿ. ಯಾಕಂದರೆ ಭಾಳಷ್ಟು ಜನರಿಗೆ ಕನ್ಫ್ಯೂಸ್ ಇದೆ, ಇನ್ನೂ ಕೂಡ ಗೊತ್ತಾಗ್ತಾ ಇಲ್ಲ. ಸೊ ಅಂಥವ್ರಿಗೆ ಇದು ಹೆಲ್ಪ್ ಆಗುತ್ತೆ. ಇಲ್ಲಿ ರೈಟ್ ಸೈಡಲ್ಲಿ ಸಿಟಿಜನ್ ಲಾಗಿನ್ ಅಂತಿದೆ ನೋಡಿ. ಈ ಒಂದು ಸಿಟಿಜನ್ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡ್ಕೊಂಡ ನಂತರ ಈ ರೀತಿಯಾಗಿ ಬರುತ್ತೆ. ಇದರಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್ ಪಾಸ್ವರ್ಡ್ ಹಾಕಿ ಲಾಗಿನ್ ಮಾಡ್ಕೋಬೇಕು. ನಿಮ್ಮ ಹತ್ರ ಮೊಬೈಲ್ ನಂಬರು ಪಾಸ್ವರ್ಡ್ ಲಾಗಿನ್ ಇಲ್ಲ ಅಂದರೆ, ಫಸ್ಟ್ ಟೈಮ್ ನೀವು ಇದು ಮಾಡ್ತಾ ಇದ್ದೀರಿ ಅಂದರೆ, ಇಲ್ಲೇನು ಕೆಳಗಡೆ ಸಿಟಿಜನ್ ರಿಜಿಸ್ಟ್ರೇಷನ್ ಅಂತ ಕಾಣ್ತಾ ಇದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ರಿಜಿಸ್ಟ್ರೇಷನ್ ಆಧಾರ್ ಕಾರ್ಡ್ ಹಾಕಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಮಾಡ್ಕೊಂಡಂತ ನಿಮ್ಮ ಒಂದು ಮೊಬೈಲಿಗೆ ನಿಮ್ಮ ಒಂದು ಮೊಬೈಲ್ ನಂಬರು ಪಾಸ್ವರ್ಡ್ ಬಂದಿರುತ್ತೆ, ಅದನ್ನು ಹಾಕಿ ಕಾಣ್ತಾ ಇರೋಂಥ ಕ್ಯಾಪ್ಚರ್ ಕೋಡನ್ನು ಈ ಬಾಕ್ಸಲ್ಲಿ ಹಾಕಿ ಲಾಗಿನ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಲಾಗಿನ್ ಆಗುತ್ತೆ. ನಿಮ್ಮ ಒಂದು ನಂಬರ್ಗೆ OTP ಬಂದಿರುತ್ತೆ. ಬಂದಿರುವಂಥ OTPಯನ್ನು ಇಲ್ಲಿ ಹಾಕಿ ಕ್ಯಾಪ್ಚರ್ ಕೋಡ್ ಹಾಕಿ ಮತ್ತೆ ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಲಾಗಿನ್ ಆಗುತ್ತೆ. ಲಾಗಿನ್ ಮಾಡ್ಕೊಂಡಾಗ ನಿಮಗೆ ಈ ರೀತಿಯಾಗಿ ಬರುತ್ತೆ. ಇದರಲ್ಲಿ KYC ಮಾಡ್ಕೋಬೇಕಂದ್ರೆ ಇಲ್ಲಿ ಮಾಡಿಫಿಕೇಷನ್ ಅಂತ ಒಂದು ಆಪ್ಷನ್ ಬರ್ತಾ ಇದೆ ನೋಡಿ. ಈ ಒಂದು ಮಾಡಿಫಿಕೇಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಕೆಳಗಡೆ KYC ಅಂತ ಕಾಣ್ತಾ ಇದೆ ನೋಡಿ. ಈ ಒಂದು KYC ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಆಧಾರ್ ನಂಬರ್ ಕೇಳುತ್ತೆ. ಆಧಾರ್ ಕಾರ್ಡ್ ನಂಬರ್ ಹಾಕಿ ನೀವು ಸಬ್ಮಿಟ್ ಕೊಟ್ಟರೆ OTP ಬರುತ್ತೆ. ಬಂದಿರುವಂಥ OTP ಹಾಕಿ ನೀವು ಸಬ್ಮಿಟ್ ಕೊಟ್ಟರೆ ನಿಮಗೆ ಈ ಒಂದು KYC ಸಕ್ಸಸ್ಫುಲ್ಲಿ ಅಪ್ಡೇಟೆಡ್ ಅಂತ ಬರುತ್ತೆ. ಅದಾದ ನಂತರ ಮತ್ತೆ ನೀವು ಏನು ಮಾಡಬೇಕಪ್ಪ ಅಂದರೆ KYC ಆದ ನಂತರ ಮತ್ತೆ ತಿರ್ಗಾ ಫಾರ್ಮರ್ ಕನ್ಸೆಂಟ್ ಅಂತ ಒಂದು ಆಪ್ಷನ್ ಬರ್ತಾ ಇದೆ ನೋಡಿ. ಫಾರ್ಮರ್ ಕನ್ಸೆಂಟ್ ಅಂತ ಆ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕು. ಈಗ ನಾನು ಕ್ಲಿಕ್ ಮಾಡಿದ್ದೀನಿ ನೋಡಿ. ಫಾರ್ಮರ್ ಕನ್ಸೆಂಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಕ್ಲಿಕ್ ಮಾಡ್ಕೊಂಡಾಗ ನಿಮ್ಮ ಒಂದು ಫಾರ್ಮರ್ ID ಮತ್ತು ಫಾರ್ಮರ್ IDಯಲ್ಲಿ ಯಾರ್ದು ಹೆಸರು ಇರುತ್ತೋ ಅವರ ಒಂದು ಹೆಸರು ಇಲ್ಲಿ ಇಂಗ್ಲೀಷಲ್ಲಿ ತೋರಿಸುತ್ತೆ, ಮತ್ತು ಫಾರ್ಮರ್ ID ಕೂಡ ತೋರಿಸುತ್ತೆ. ಇಲ್ಲಿ ರೈತರ ಸಹಮತಿ ಪತ್ರ ಅಂದರೆ ಕನ್ಸೆಂಟ್ ಬೈ ಫಾರ್ಮರ್ ಅಂತ ಕೊಟ್ಟಿದ್ದಾರೆ. ಫಾರ್ಮರ್ ಕನ್ಸೆಂಟನ್ನು ಮಾಡೋದಿರುತ್ತೆ. ಇದೆಲ್ಲ ನೋಡಿಕೊಂಡು ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿ ಇಲ್ಲಿ ಎಲ್ಲನೂ ಕೊಟ್ಟಿರ್ತಾರೆ. ಫಾರ್ಮರ್ ಏನೇನು ಮಾಡಬೇಕು, ಏನೇನು ನಾವು ಕೊಡ್ತಾ ಇದ್ದೀವಿ ಅಂತ ಇಲ್ಲೆಲ್ಲ ಕನ್ನಡದಲ್ಲಿ ಇಂಗ್ಲೀಷಲ್ಲಿ ಕೊಟ್ಟಿರ್ತಾರೆ. ನೋಡ್ಕೊಳ್ಳಿ, ಓದ್ಕೊಂಡು ಟಿಕ್ಕನ್ನು ಮಾಡ್ಕೊಳ್ಳಿ. ಟಿಕ್ ಮಾಡ್ಕೊಂಡು ಸೈನ್ ಅಂತ ಕ್ಲಿಕ್ ಮಾಡಿ. ಇವು ಯಾರು ರಿಲೇಟಿಂಗ್ ಸೈನ್ ಸರ್ವಿಸ್ ಅಂತ ಇದೆ, ಓಕೆ ಕೊಡಿ. ಮತ್ತು ಆಧಾರ್ ಕಾರ್ಡ್ KYCಗೆ ಹಸ್ತಾಕ್ಷರಿಗೆ ಸೈನ್ ಪೇಜಿಗೆ ಹೋಗುತ್ತೆ. ಇಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ ಹಾಕಬೇಕು. ನಂಬರ್ ಹಾಕಿ ನಿಮ್ಮ ಒಂದು ಆಧಾರ್ ಕಾರ್ಡ್ಗೆ ಲಿಂಕ್ ಇರೋ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಬಂದಿರೋಂಥ OTP ಹಾಕಿ ಸಬ್ಮಿಟ್ ಮಾಡಿ ನೋಡಿ. OTP ಹಾಕಿ ಸಬ್ಮಿಟ್ ಕೊಟ್ಟ ನಂತರ ಸೈನ್ ಫಾರ್ಮರ್ ಕನ್ಸೆಂಟ್ ಸೇವ್ಡ್ ಸಕ್ಸಸ್ಫುಲ್ಲಿ ಅಂತ ಬಂದಿದೆ. ಓಕೆ ಅಂತ ಕ್ಲಿಕ್ ಮಾಡಿ. ನಿಮಗೆ ಸೈನ್ ಸಕ್ಸಸ್ಫುಲ್ ಆಗಿ ಮತ್ತು ನಿಮ್ಮ ಒಂದು ಫಾರ್ಮರ್ ಕನ್ಸೆಂಟನ್ನು ಸಕ್ಸಸ್ಫುಲ್ ಆಗಿದೆ ಅಂತ ಅರ್ಥ. ಓಕೆ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಮತ್ತೆ ನಿಮಗೆ ಹೋಮ್ ಪೇಜ್ಗೆ ಬರುತ್ತೆ. ಈ ರೀತಿಯಾಗಿ ನೀವು ತುಂಬ ಈಸಿಯಾಗಿ ಈ ಒಂದು KYC ಮತ್ತು ಫಾರ್ಮರ್ ಕನ್ಸೆಂಟನ್ನು ಮಾಡ್ಬೋದು. ಕೆಲವೊಬ್ರು ಹೇಳ್ತಾರೆ ಸೆಂಟ್ರಲ್ ID ಅಂತ ಏನಿಲ್ಲ. ಸೆಂಟ್ರಲ್ ID ಸಂಬಂಧ ಇಲ್ಲ. ಯಾವುದೇ ಫಾರ್ಮರ್ IDಗೆ ಈ ಒಂದು ಸೆಂಟ್ರಲ್ ID ಅಂತ ಕರೀತಾರೆ. FID ನಂಬರ್ಗೆ ಈ ಒಂದು ಸೆಂಟ್ರಲ್ ID ಅಂತಲೇ ಕರೀತಾರೆ. ಅದಕ್ಕೆ ಹೆಸರು FIDನೇ ಇರೋದು. FID ನಂಬರ್ ಇದ್ದರೆ ಸಾಕು, ನೀವು ಈ ಒಂದು KYCಯನ್ನು ಮಾಡ್ಕೋಬೋದು. ಈ ರೀತಿಯಾಗಿ ನೀವು KYC ಮತ್ತು ಕನ್ಸೆಂಟನ್ನು ಮಾಡ್ಕೋಬೋದು. ತುಂಬ ಈಸಿಯಾಗಿ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅನ್ಕೊತೀನಿ. ಮತ್ತು ಕೊನೆ ದಿನಾಂಕ ವಿಸ್ತರಣೆ ಆಗಿರೋ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಏನಾದರೂ ಡೌಟ್ಸ್ಗಳಿದ್ದರೆ, ಏನಾದರೂ ಕ್ವಶನ್ ಕೇಳಿದ್ರೆ ಕಮೆಂಟ್ ಮಾಡಿ, ಕಮೆಂಟಲ್ಲಿ ಉತ್ತರವನ್ನು ಕೊಡ್ತೀನಿ ಅಂತ ಹೇಳ್ತಾ, ಈ ಥರ ಇನ್ನೊಂದು ಮಾಹಿತಿಯೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮ್ಮ ವಿಡಿಯೋಸನ್ನು ನೋಡ್ತಾ ಇರಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.